ನಮಸ್ತೆ. ಈಗ ಫಿಫ್ತ್ ಕ್ವಶನ್ನ ತೊಗೊಳ್ಳೋಣ. ಫಿಫ್ತ್ ಕ್ವಶನ್ ಏನು ಕೇಳಿದರೆ, ಇಫ್ 4th, 10th ಆ್ಯಂಡ್ 16 ಟರ್ಮ್ಸ್ ಇನ್ ಎ ಜಿ ಪಿ ಆರ್ ಎಕ್ಸ್ ವೈ ಝೆಡ್ ರೆಸ್ಪೆಕ್ಟಿವ್ಲಿ ದೆನ್ ಅಂತ ಕೇಳಿಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದು ವ್ಯಾಲಿಡ್ ಅಂತ ನಾವು ಚೆಕ್ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಜಿ ಪಿಗೆ. ಆವಾಗ ನಾವು ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ ವಿ ಕ್ಯಾನ್ ಗೆಟ್ ದ ಆನ್ಸರ್. ಸೊ ವಿ ನೋ 2/0, 2/1, 2/2, 2/3 ಇದು ಜಿ ಪಿಯಲ್ಲಿದೆ. ಸೊ ದ 4th ಟರ್ಮ್, ಇದು ಫಸ್ಟ್ ಟರ್ಮ್ ಆದರೆ, ಇದು ಸೆಕೆಂಡು, ಇದು ಥರ್ಡು, ಇದು 4th. ಸೊ 4th ಟರ್ಮ್ ಏನಿದೆ 2/3. ಅದೇ ಥರ 10th ಟರ್ಮ್ ಏನಿರುತ್ತೆ 2/9. ಅದೇ ಥರ 16th ಟರ್ಮ್ ಏನಿರುತ್ತೆ 2/15 ಇರುತ್ತೆ. ಸೊ ಇದನ್ನು ಏನಂತ ಹೇಳಿದರೆ ಎಕ್ಸ್ ಅಂತ ಹೇಳಿದರೆ, ಇದನ್ನು ವೈ ಅಂತ ಹೇಳಿದರೆ, ಇದನ್ನು ಝೆಡ್ ಅಂತ ಹೇಳಿದರೆ. ನಾವು ಒಂದೊಂದೇ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಆನ್ಸರ್. ಫಸ್ಟ್ ಇನ್ ತೊಗೊಳ್ಳೋಣ ಆಪ್ಷನ್. ಏನಂತ ಹೇಳಿದ್ದಾರೆ ಝೆಡ್ ಏನು 2/15 ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಇಂಟು ವೈ 2/3 ಇಂಟು 2/9 ಅಂತ ಹೇಳಿದ್ದಾರೆ. ಏನಾಗುತ್ತೆ ಇದು 2/15 ಎಷ್ಟಾಗುತ್ತೆ 12. 9 + 3 12. 12 ಆದರೆ ಇದು 2/6 ಆಗುತ್ತೆ. ಸೊ ಫಸ್ಟ್ ಒನ್ ರಾಂಗ್. ಅದೇ ಥರ ಎಕ್ಸ್ ಈಕ್ವಲ್ ಟು ಝೆಡ್ ವೈ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಎಕ್ಸ್ ಏನಿದೆ ವ್ಯಾಲ್ಯೂ 2/3 ಈಕ್ವಲ್ ಟು ರೂಟ್ ಆಫ್ ವೈ ಝೆಡ್ ಅಂದರೆ 2/9 ಇಂಟು 2/15. 9 ಮತ್ತು 15 24 ಆಗುತ್ತೆ. 2/3 ಈಕ್ವಲ್ ಟು 2/24 ಆಫ್ 12. ಸೊ ಇದು ರಾಂಗು, ಸೆಕೆಂಡು ರಾಂಗು. ನೆಕ್ಸ್ಟ್ ವೈ ಅಂತ ಹೇಳಿದರೆ ವೈ ಎಷ್ಟು 2/9 ರೂಟ್ ಆಫ್ ಎಕ್ಸ್ ಝೆಡ್ 2/3 ಇಂಟು 2/15. 2/9 ಇಂಟು 15 + 3 18 ಆಗುತ್ತೆ. 2/18 ರೂಟ್ ಆಫ್ 2/18 ಅಂದರೆ 2/9 ಈಕ್ವಲ್ ಟು 2/9. ಸೊ ಇದು ಕರೆಕ್ಟು. ಸೊ ಇಲ್ಲಿಗೆ ನಿಲ್ಲಿಸ್ಬೋದು ನಾವು ಆಪ್ಷನ್. ಸೊ ಸೆಕೆಂಡ್ ಒನ್ ಇಸ್ ದ ಆನ್ಸರ್. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಥ್ಯಾಂಕ್ಸ್.